ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ. ಅಧ್ಯಾಯ 13 ನಮ್ಮ ಪರಿಸರ. ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ನಾನು ಸೆಮಿನಾರ್ ಮಾಡುತ್ತಿದ್ದೇನೆ. ಮೊದಲಿಗೆ ಈ ಅವಧಿಯಲ್ಲಿ ಕಲಿಯುವಂತಹ ಕಲಿಕಾಂಶಗಳು ಎಂಡೋಸಲ್ಫಾನ್ ಮತ್ತು DDT. ಈ ಎಂಡೋಸಲ್ಫಾನ್ ಒಂದು ರಾಸಾಯನಿಕ. ಈ ಎಂಡೋಸಲ್ಫಾನ್ ಇಂದ ಆಗುವಂತಹ ದುಷ್ಪರಿಣಾಮಗಳು, ಅದನ್ನ ಏಕೆ ನಿಷೇಧ ಮಾಡಿದ್ರು ಅನ್ನೋದನ್ನ ತಿಳ್ಕೊಳ್ಳೋಣ. ಇದು ಒಂದು ರಾಸಾಯನಿಕ. ಈ ರಾಸಾಯನಿಕವನ್ನು 1945ರಲ್ಲಿ ಅಭಿವೃದ್ಧಿಪಡಿಸಲಾಯಿತು. ಇದು ಒಂದು ರಾಸಾಯನಿಕ. ಈ ರಾಸಾಯನಿಕವನ್ನು 1954ರಲ್ಲಿ ಅಭಿವೃದ್ಧಿಪಡಿಸಲಾಯಿತು. ಕೇರಳದ ಕಾಸರಗೂಡಿನಂತಹ ಜಿಲ್ಲೆಯಲ್ಲಿ ಗೇರು ಕೃಷಿಕಾರರು ಇದನ್ನು ತಮ್ಮ ಬೆಳೆಗಳ ರಕ್ಷಣೆಗಾಗಿ ಬಳಸ್ತಾ ಇದ್ರು. ಇದರ ಅತಿ ಹೆಚ್ಚು ಬಳಕೆಯಿಂದ 1980 ಮತ್ತು 90ರ ದಶಕದ ಹೊತ್ತಿಗೆ ಅಲ್ಲಿ ಒಂದು ಮಾರಣಾಂತಿಕ ಸಮಸ್ಯೆ ಉಂಟಾಯಿತು. ಈ ಸಮಸ್ಯೆ ಯಾಕೆ ಉಂಟಾಯಿತು ಅಂದ್ರೆ, ಎಂಡೋಸಲ್ಫಾನ್ ಎಂಬ ರಾಸಾಯನಿಕ ಇದು ಜೈವಿಕ ವಿಘಟನೆಗೆ ಒಳಗಾಗುವುದಿಲ್ಲ. ಆದ್ರಿಂದ ಇದು ಜಲ ಮಾಲಿನ್ಯ, ಪರಿಸರ ಮಾಲಿನ್ಯ ಮತ್ತು ನೆಲ ಮಾಲಿನ್ಯಗಳಂತಹ ಅನೇಕ ಮಾಲಿನ್ಯಗಳನ್ನ ಉಂಟು ಮಾಡುತ್ತದೆ. ಇದರಿಂದ ಹುಟ್ಟುವ ಮಕ್ಕಳಲ್ಲಿ ಸಮಸ್ಯೆ ಉಂಟಾಯಿತು. ಉದಾಹರಣೆಗೆ ಬುದ್ಧಿಮಾಂದ್ಯತೆ, ಚರ್ಮ ಸಂಬಂಧಿತ ರೋಗಗಳು ಮತ್ತೆ ಅಂಗವೈಕಲ್ಯತೆ ಮುಂತಾದ ಸಮಸ್ಯೆಗಳು ಉಂಟಾದವು. ಆದ್ದರಿಂದ ಇದನ್ನು ಅಲ್ಲಿನ ಸರ್ಕಾರ ನಿಷೇಧಿಸಿತು. ಮತ್ತೆ ರೈತರಿಗೆ ಒಂದು ಸಂದೇಶ ಏನಂದ್ರೆ, ಸುಮ್ಮನೆ ಆ ರಾಸಾಯನಿಕ ಈ ರಾಸಾಯನಿಕ ಅಂತ ರಾಸಾಯನಿಕಗಳನ್ನ ಬಳಸೋದಲ್ಲ. ಸುಮ್ಮನೆ ಹಂಗ್ ಬಳಸ್ತಿದ್ರೆ ನಮ್ಗೆ ಬೆಳೆ ಬೇಗ ಬರ್ಬೋದು, ಅದೇ ರೀತಿ ಬೇಗ ತೊಂದರೆಗಳು, ರೋಗಗಳು ಸಹ ಬರ್ತವೆ. ಮತ್ತೊಂದು ಪ್ರಮುಖವಾದ ರಾಸಾಯನಿಕ ಅಂದ್ರೆ DDT. ಇದನ್ನ ಸಾಮಾನ್ಯವಾಗಿ ಇರುವೆಗಳನ್ನ, ಸೊಳ್ಳೆಗಳನ್ನ ಕೊಲ್ಲಲು ಬಳಸ್ತಾರೆ. ಈ DDT ಸಹ ಒಂದು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುವಾಗಿದೆ. ಇವುಗಳ ಕೂಡ ಅನೇಕ ಸಮಸ್ಯೆಗಳನ್ನು ತಂದೊಡ್ಡಿದೆ. ಪರಿಸರ ಮಾಲಿನ್ಯವನ್ನು ಉಂಟು ಮಾಡುತ್ತದೆ, ಭೂ ಮಾಲಿನ್ಯವನ್ನು ಉಂಟು ಮಾಡುತ್ತದೆ ಮತ್ತೆ ಜಲ ಮಾಲಿನ್ಯವನ್ನು ಸಹ ಉಂಟು ಮಾಡಿದೆ. ಈ ಕಾರಣದಿಂದಾಗಿ ನಮ್ಮ ಸರ್ಕಾರ ಇದರ ಬಳಕೆಯನ್ನು ಸಹ ನಿಷೇಧ ಮಾಡಿದೆ. ಈ ರಾಸಾಯನಿಕಗಳು ಜೀವಿಯ ದೇಹವನ್ನು ಸೇರಿಕೊಂಡು ಅವುಗಳಲ್ಲಿ ಕೂಡ ದುಷ್ಪರಿಣಾಮಗಳನ್ನು ಉಂಟು ಮಾಡುತ್ತದೆ ಮತ್ತು ಮಾರಣಾಂತಿಕ ಸಮಸ್ಯೆಗೆ ಕೂಡ ಕಾರಣವಾಗಿದೆ. ಈ DDT ಮತ್ತು ಎಂಡೋಸಲ್ಫಾನ್ ಅಂತಹ ಅನೇಕ ರಾಸಾಯನಿಕಗಳನ್ನ ಬಳಸಬಾರ್ದು. ಧನ್ಯವಾದಗಳು.